ಪ್ರಜ್ವಲ್ ಪೆನ್ ಡ್ರೈವ್ ಪ್ರಹಸನ ರಾಜ್ಯದಲ್ಲಿ ಆರಂಭ ಆಗಿ ಹತ್ತತ್ರ 1 ತಿಂಗಳಾಗ್ತಾ ಬರ್ತಾ ಇದೆ. ಬಟ್ ಇಲ್ಲಿ ತನಕ ಆಸಾಮಿ ಆರೋಪಿ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸುಳಿವಿಲ್ಲ. ಇದೀಗ ಶೋಕಾಸ್ ನೋಟಿಸ್ ಕೊಟ್ಟರೂ ಕೂಡ ಪ್ರಜ್ವಲ್ ರಿಂದ ಯಾವುದೇ ರಿಪ್ಲೈ ಸಿಕ್ಕಿಲ್ಲ. ಶೋಕಾಸ್ ನೋಟಿಸ್ ಕೊಟ್ಟ ವಿದೇಶಾಂಗ ಸಚಿವಾಲಯ ಕೂಡ ಪ್ರಜ್ವಲ್ ಉತ್ತರಕ್ಕೆ ಇನ್ನೂ ಕಾಯ್ತಾ ಇದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ 1 ತಿಂಗಳ ಹಿಸ್ಟ್ರಿ ಏನೇನಾಯ್ತು ಅಂತ ರೀಕಾಲ್ ಮಾಡ್ಕೋಬಿಡೋಣ ಬನ್ನಿ ಒಂದ್ಸಲ. ಏನೇನ್ ಆಗಿತ್ತು ಅದನ್ನ ಮುಂದಕ್ಕೆ ಏನಾಗುತ್ತೆ ಅಂತಲ್ಲ, ಇಲ್ಲಿ ತನಕ ಯಾವಾಗಿಂದ ಆರಂಭ ಆಯಿತು ಏನು ಎತ್ತ ಅಂತ ನೋಡಿ. ಇದು ಏಪ್ರಿಲ್ 23ನೇ ತಾರೀಕಿನಿಂದ ಆರಂಭ ಆಗಿದ್ದು. ಪೆನ್ ಡ್ರೈವ್ ಬ್ಲಾಸ್ಟ್ ಆಯ್ತು, ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ವರ್ತಿಸಿದ್ರು. ಆಮೇಲೆ ಎಲೆಕ್ಷನ್ ಬಂತು, ಅವರು ಕೂಡ ವೋಟ್ ಹಾಕಿದ್ರು. ವೋಟ್ ಹಾಕಿ ಕಾಣೆ ಆದಂತಹ ವ್ಯಕ್ತಿ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಏಪ್ರಿಲ್ 27 ಎಲೆಕ್ಷನ್ ಮುಗಿತಲ್ವಾ, ಎಸ್ಕೇಪ್, ವಿದೇಶಕ್ಕೆ ಪರಾರಿ. ಇನ್ನೆರಡು ದಿನ ಆದ್ಮೇಲೆ SIT ತನಿಖೆ ಆರಂಭ ಮಾಡುತ್ತೆ. SIT ನೋಟಿಸ್ ಕೂಡ ಕೊಡುತ್ತೆ, ತಲೆನೇ ಕೆಡಿಸ್ಕೊಳ್ಳಲ್ಲ. ವಾಪಸ್ ಒಂದು ರಿಪ್ಲೈ ಬರುತ್ತೆ, ಏನಂತ ಅವರು ಲಾಯರ್ ಮುಖಾಂತರ 1 ವಾರ ಕಾಲಾವಕಾಶ ಕೊಡಿ ಅಂತ. ಯಾವಾಗ ಅದು ಮೇ 1ನೇ ತಾರೀಕು ಆಗುತ್ತೆ. ಫೇಸ್ಬುಕ್ನಲ್ಲಿ ಪೋಸ್ಟ್, 1 ವಾರಗಳ ಕಾಲಾವಕಾಶ ಕೇಳಿದೀವಿ ಅಂತ ವಕೀಲರ ಮುಖಾಂತರ. ಮೇ 2ನೇ ತಾರೀಕು ಲುಕ್ಔಟ್ ನೋಟಿಸ್ ಹೊರಡಿಸ್ತಾರೆ SIT. ಮತ್ತೆ ಯಾವುದೇ ಕಾಲಾವಕಾಶ ಕೊಡೋಕೆ ಸಾಧ್ಯ ಆಗಲ್ಲ ಈಗ, ತ್ವರಿತವಾಗಿ ವಿಚಾರಣೆಗೆ ಹಾಜರಾಗಿ ಅಂತ. ಬಟ್ ಡೋಂಟ್ ಕೇರ್ ಅಂದ್ರೆ ಹೆಂಗೆ, ಟೈಮು ಕೇಳಿಲ್ಲ, ರಿಪ್ಲೈನೇ ಇಲ್ಲ, ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸುಳಿವೇ ಇಲ್ಲ. ಇನ್ನು ಮೇ 5ನೇ ತಾರೀಕು ಲುಕ್ಔಟ್ ನೋಟಿಸ್ ಆದ್ಮೇಲೆ ಬ್ಲೂ ಕಾರ್ನರ್ ನೋಟಿಸ್ ಅಂತ ಹೊರಡಿಸ್ತಾರೆ. ಅದಕ್ಕೂ ಕೂಡ ಆಸಾಮಿ ಡೋಂಟ್ ಕೇರ್. ಮೇ 6ನೇ ತಾರೀಕು ಆಗುತ್ತೆ. ಮೋದಿ ಕೂಡ ಈ ಪ್ರಕರಣದ ಬಗ್ಗೆ ಮಾತಾಡ್ತಿದ್ದಾರೆ. ಮೋದಿ ಕೂಡ ಕಠಿಣ ಕ್ರಮದ ಎಚ್ಚರಿಕೆ ಕೊಡ್ತಾರೆ, ಆದ್ರೂ ಕೂಡ ರೆಸ್ಪಾನ್ಸ್ ಇಲ್ಲ. ಮೇ 18ನೇ ತಾರೀಕಿಗೆ ಅರೆಸ್ಟ್ ವಾರೆಂಟ್ ಹೋಗುತ್ತೆ. ಅದಕ್ಕೂ ಜಗ್ಲಿಲ್ಲ ಬಗ್ಲಿಲ್ಲ. ಮೇ 20ನೇ ತಾರೀಕು ಶರಣಾಗತಿಗೆ ಕುಮಾರಸ್ವಾಮಿ ಅವರು, ಅವರ ಚಿಕ್ಕಪ್ಪ, ಅವರು ಕೂಡ ಮನವಿ ಮಾಡ್ತಾರೆ, ರಿಪ್ಲೈ ಇಲ್ಲ. ಅದೇ 20ನೇ ತಾರೀಕು SITಗೆ ಇನ್ನೊಂದು ಪತ್ರ ಹೋಗುತ್ತೆ. ಏನಂತ, ಪಾಸ್ಪೋರ್ಟ್ ರದ್ದತಿ ಮಾಡಿ, ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿ ಮಾಡಿದ್ರೆ ಎಲ್ಲಿದ್ರು ಕೂಡ ಬಂದ್ಬಿಡ್ಬೇಕು ಅವಾಗ ದೇಶಕ್ಕೆ, ಸಿಗಾಕೊಳ್ತಾರೆ ಅಂತ. ಬಟ್ SIT ಪತ್ರಕ್ಕೂ ಕೂಡ ಯಾರು ಇವ್ರು ಅಲ್ಗಾಡ್ಲಿಲ್ಲ. ಅಂದ್ರೆ SIT ಬರ್ದಿರೋ ಪತ್ರ ಅದು ಕೇಂದ್ರಕ್ಕೆ ಬಿಡಿ, CM ಬರ್ದಿದ್ದು, ಅದಕ್ಕೂ ಇವ್ರಿಗೂ ಸಂಬಂಧ ಇಲ್ಲ. ಅಟ್ಲೀಸ್ಟ್ ಈ ಬೆಳವಣಿಗೆಗಳು ಆಗ್ತಿದ್ದಾಗಾದ್ರೂ ಬರ್ಬೋದಿತ್ತು, ಬರ್ಲಿಲ್ಲ. ಮೇ 23ನೇ ತಾರೀಕು ಶರಣಾಗತಿಗೆ ದೊಡ್ಡ ಗೌಡ್ರು, ದೇವೇಗೌಡ್ರು ಅವರೇ ಮನವಿ ಮಾಡ್ತಾರೆ, ಬರ್ಲಿಲ್ಲ ಈಗ್ಲೂ ಅಂದ್ರೆ ನೀನ್ ವಿಚಾರಣೆ ಎದುರಿಸ್ಲಿಲ್ಲ ಅಂದ್ರೆ ಇಡೀ ಕುಟುಂಬದ ಕೋಪವನ್ನು ಎದುರಿಸಬೇಕಾಗುತ್ತೆ, ಪ್ರಜ್ವಲ್ ಬಂದು ಬಿಡು ಅಂತ ಕರೀತಾರೆ. ಅದಕ್ಕೂ ಇಲ್ಲ. ಮೇ 24ನೇ ತಾರೀಕು ಸೆಂಟ್ರಲ್ ಗೌರ್ಮೆಂಟ್ ವಿದೇಶಾಂಗ ಸಚಿವಾಲಯ ಇಲಾಖೆಯೇ ಶೋಕಾಸ್ ನೋಟಿಸ್ ಕೊಡುತ್ತೆ. 1 ವಾರಗಳ ಕಾಲಾವಕಾಶ ಕೊಟ್ಟು ರೆಸ್ಪಾನ್ಸ್ ಮಾಡಿ, ನಿಮ್ಮ ಈ ಒಂದು ಪಾಸ್ಪೋರ್ಟ್ ಅನ್ನ ನಾವು ಯಾಕೆ ರದ್ದತಿ ಮಾಡಬಾರ್ದು, ಎಲ್ಲಿದ್ದೀರಿ, ಯಾವಾಗ ವಿಚಾರಣೆಗೆ ಹಾಜರಾಗ್ತೀರಿ, ಉತ್ತರ ಕೊಡಿ ಅಂತ. ಅದಕ್ಕೂ ಉತ್ತರ ಇಲ್ಲ. ಇನ್ಮುಂದಕ್ಕೆ ಏನ್ ಮಾಡ್ತಾರೆ, ಅದೇ ಕುತೂಹಲ ಇರೋದು.